ಇದೇನಿವಳು ತದ್ವಿರುದ್ಧವಾಗಿ ಹೇಳ್ತಾ ಇದ್ದಾಳೆ ಅನ್ನಿಸಬಹುದು. ಆದ್ರೆ ನನಗನಿಸಿದ ಭಾವನೆಗಳೇ ಬೇರೆ. ಹೇಳಿ ಹೋಗು ಕಾರಣ. ಎಲ್ಲರ ಕಣ್ಣಂಚಿನಲ್ಲೂ ನೀರು ತರಿಸಿದ ಪುಸ್ತಕವಂತೆ. ಆದರೆ ಖುಷಿಯಲ್ಲೂ ದುಃಖದಲ್ಲೂ ನಂಗೊತ್ತಿಲ್ಲ. ಒಂದು ಪ್ರೀತಿಯನ್ನು ವಿಧ ವಿಧವಾಗಿ ಬಣ್ಣಿಸಿ ಅದಕ್ಕೊಂದು ಸುಂದರ ರೂಪ ಕೊಟ್ಟ ಕಥೆ. ಹಾಗೆ ಪ್ರೀತಿ ಎಷ್ಟು ಘೋರ ಎನ್ನುವುದನ್ನು ತಿಳಿಸಿಕೊಟ್ಟ ಪುಸ್ತಕ. ಪ್ರೀತಿ ಅಂದ್ರೆ ಒಬ್ಬರಿಗೊಬ್ಬರು ಹಾಕುವ ಸವಾಲುಗಳಲ್ಲ. ಪ್ರೀತಿ ಎಂತಹ ಮನಸ್ಸನ್ನು ಕೂಡ ಕರಗಿಸಿ ಬಿಡುತ್ತೆ. ಪ್ರೀತಿಯ ಶಕ್ತಿ ಕೂಡ ಅಂತಹದ್ದೇ. ಒಬ್ಬ ಮನುಷ್ಯನನ್ನು ಯಾವ ರೀತಿಯಲ್ಲಾದರೂ ಬದಲಾಯಿಸುವ ಶಕ್ತಿ ಈ ಪ್ರೀತಿಗಿದೆ. ಅಲ್ಲೇ ಪ್ರಶ್ನೆಗಳನ್ನು ಹುಟ್ಟುಹಾಕಿ ಅಲ್ಲೇ ಉತ್ತರವನ್ನು ಕೊಟ್ಟ ಪುಸ್ತಕ. ಹಿಮವಂತ, ಪ್ರಾರ್ಥನಾ ಎನ್ನುವ ಪ್ರೀತಿಯೋ ಮೋಸವೋ ಸ್ವಾರ್ಥವೋ ಎಲ್ಲವೂ ಒಂದರೆ ಕ್ಷಣದಲ್ಲಿ ನಮ್ಮನ್ನೆಲ್ಲ ಮೋಡಿ ಮಾಡಿಬಿಟ್ಟದ್ದು ನಿಜ. ರಾಮನ ಜೊತೆಗಿದ್ದ ಸೀತೆಯ ಬಗೆಗೆ ಅನುಕಂಪ ತೋರಿದೆವೇ ವಿನಃ 14 ವರ್ಷ ಲಕ್ಷ್ಮಣನ ವಿರಹದಲ್ಲಿದ್ದ ಊರ್ಮಿಳೆಯ ಬಗ್ಗೆ ಯಾರೂ ಗಮನ ಕೊಡಲಿಲ್ಲ. ಸ್ವಾರ್ಥ ತುಂಬಿದ ಪ್ರೀತಿಯನ್ನೇ ಅನುಕಂಪಿಸಿದೆವೇ ಹೊರತು ಒಂದು ನಿಷ್ಕಲ್ಮಶ ಪ್ರೀತಿ, ಎಲ್ಲವೂ ನಶ್ವರ ಎನ್ನುತ್ತಿದ್ದ ಹೃದಯ ಎಲ್ಲರನ್ನು ಸಂತೈಸಿದ್ದನ್ನು ಕಡೆಗಣಿಸಿದೆವೇನೋ ಎಂದೆನಿಸಿತು. ಒಟ್ಟಿನಲ್ಲಿ ಹೇಳಬೇಕೆಂದರೆ ಒಳ್ಳೆಯವರಿಗೆ ಒಳ್ಳೆಯದೇ ಆಗುವುದೇನೋ, ಆದರೆ ಒಳ್ಳೆಯವರು ಕೆಟ್ಟವರಾಗಲಿಲ್ಲ. ಒಬ್ಬ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಎಲ್ಲರನ್ನೂ ಒಳ್ಳೆಯತನದಿಂದ ಒಳ್ಳೆಯ ದಾರಿಗೆ ತಂದು ನಿಲ್ಲಿಸಿಬಿಟ್ಟಿದ್ದ. ಮನುಷ್ಯ ಸಹಜವಾದ ಕೋಪ, ಪ್ರೀತಿ, ದ್ವೇಷ ಪರಿವರ್ತನೆ ಒಂದು ರೀತಿಯ ರೋಮಾಂಚನಕಾರಿಯಾಗಿ ಮೂಡಿ ಬಂದಿರುವುದು ನಿಜ. ನನಗೆ ಕಣ್ಣೀರು ಕೊಟ್ಟದ್ದು ಕೊನೆಯ ಸಾಲುಗಳು. ಒಳ್ಳೆಯತನ ಗೆದ್ದಿತೆಂಬ ಸಂತೋಷಕ್ಕೆ ಹೊರತಾಗಿಯೇ ವಿನಃ ಯಾರೋ ಯಾರನ್ನು ಅಗಲಿದರೆಂದಲ್ಲ. ಯಾವ ಹೂವು ಯಾರ ಮುಡಿಗೋ ಯಾರು ಬಲ್ಲರು. ನಾನು ಹಿತ, ಮತ್ತೆ ಸಿಗೋಣ. ನಮಸ್ಕಾರ.